ಅಲ್ಲಿಂದ ಬಿಡುಗಡೆ ಬರುತ್ತಿತ್ತು. ಆನಂತರ ಅತ್ತೆ ಹೇಳ್ತಾಳೆ, ಸಗುಬಾಯಿ ಹೋಗಮ್ಮ, ಮನೆ ಕೆಲಸವನ್ನೆಲ್ಲ ಮಾಡು. ಲೋಕ ಅಧ್ಯಕ್ಷನಾಗಿರುವಂತಹ ಪಾಂಡುರಂಗ ಸಗುಬಾಯಿಯ ಮನೆಯಲ್ಲಿ ಸಗುಬಾಯಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ರಂಗೋಲಿಯನ್ನ ಹಾಕಿದ್ದಾನೆ, ಕಸವನ್ನ ಬಿಡಿಸಿದ್ದಾನೆ, ಮನೆಯನ್ನ ಒರೆಸಿದ್ದಾನೆ, ಬಟ್ಟೆಯನ್ನ ಒರೆಸಿದ್ದಾನೆ, ಪಾತ್ರವನ್ನ ತೊಳೆದಿದ್ದಾನೆ, ಗಂಡನ ಸೇವೆಯನ್ನ ಮಾಡಿದ್ದಾನೆ, ಹೆಂಡತಿಯ ಸೇವೆಯನ್ನ ಮಾಡಿದ್ದಾನೆ. ಕೊನೆಗೆ ಪಾಂಡುರಂಗನ ಕೈ ಸೋಕಿದ ಆಹಾರವನ್ನು ತಿಂದಂತಹ ಅತ್ತೆಯಮ್ಮನ ಮನಸ್ಸು ಪರಿವರ್ತನೆ ಆಗ್ತಾ ಇದೆ. ತನ್ನ ಮನಸ್ಸಿನಲ್ಲಿ ಇದ್ದಂತಹ ದ್ವೇಷಗಳೆಲ್ಲ ದೂರ ಆಗ್ತಾ ಇದೆ. ಸೊಸೆಯ ಮೇಲೆ ಅಪಾರ ಪ್ರೀತಿ, ಮಮಕಾರ, ಮಮತೆಗಳು ಹುಟ್ಟುತ್ತಾ ಇದೆ. ಹೀಗೆ ಕಾಲ ಕಳೀತಾ ಇದೆ. ಈಚೆ ಪಾಂಡುರಂಗನ ಸನ್ನಿಧಿಯಲ್ಲಿ ಇದ್ದಂತಹ ಸಗುಬಾಯಿ ಒಂದು ದಿನ ಪಾಂಡುರಂಗ ಅಂತ ಹೇಳಿ ಪರಮಾತ್ಮನ ಮೂರ್ತಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಪಾಂಡುರಂಗನ ನಾಮವನ್ನೇ ಧ್ಯಾನಿಸುತ್ತಾ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಇಹಲೋಕವನ್ನೇ ಬಿಟ್ಟು ಬಿಡುತ್ತಾಳೆ. ಪಂಡರಾಪುರದಲ್ಲಿರುವಂತಹ ಜನರು, ಅಯ್ಯೋ ಬಹಳ ಮಹಾತ್ಮೆಯಪ್ಪ, ಪುಣ್ಯವಂತ ತಾಯಿಯಪ್ಪ ಏಕೆ ಅಂತ ಹೇಳಿ ಅಲ್ಲೇ ಇರುವಂತಹ ಕಟ್ಟಿಗೆಗಳನ್ನು ಸಂಗ್ರಹಿಸಿ ಸಗುಬಾಯಿಯ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸಿದ್ದಾರೆ. ಅಲ್ಲಿ ಕರವೀರಪುರದಿಂದ ಯಾತ್ರಾರ್ಥಿಗಳಾಗಿ ಬಂದಿರುವಂತಹ ಕೆಲವರು ಸತಿ ಸಗುಬಾಯಿಯ ಶವ ಸಂಸ್ಕಾರವಾಗಿರುವುದನ್ನ ನೋಡಿ, ಅಯ್ಯೋ ನಮ್ಮ ಊರಿನ ಸುಕ್ಕು ಅಲ್ಲವೇ ಇವಳು, ಹೋಗಿಬಿಟ್ಟಳೆ, ಇವಳ ಮನೆಗೆ ನಾವು ಹೋಗಿ ಸುದ್ದಿಯನ್ನು ಹೇಳಬೇಕು ಅಂತ ಹೇಳಿ ತಮ್ಮ ಯಾತ್ರೆಯನ್ನ ಬೇಗನೆ ಮುಗಿಸಿ ಕರವೀರಪುರಕ್ಕೆ ವಾಪಸ್ ಆಗ್ತಾ ಇದ್ದಾಳೆ. ಇದೆಲ್ಲವನ್ನು ವೈಕುಂಠದಿಂದ ನೋಡ್ತಾ ಇದ್ದಾಳೆ ಪಾಂಡುರಂಗನ ಪತ್ನಿ ರುಕ್ಮಿಣೀ ದೇವಿ. ಆಕೆಗೆ ಗೊತ್ತಾಗಿ ಹೋಯಿತು, ಇನ್ನು ನನ್ನ ಗಂಡ ಮನೆಗೆ ಬರುವವರಲ್ಲ, ಸತಿ ಸಗುಬಾಯಿ ಇಲ್ಲಿಂದ ಹೋಗದೆ ನನ್ನ ಯಜಮಾನರು ಇನ್ನು ನನ್ನ ಮನೆಗೆ ಬರುವವರಲ್ಲ ಎಂಬ ಸತ್ಯ ಯಾವಾಗ ರುಕ್ಮಿಣೀ ದೇವಿಗೆ ಅರಿವಾಯಿತು, ಅವಳು ಕೂಡಲೇ ಗರುಡನನ್ನ ಕರೀತಾಳೆ. ಗರುಡ ಬಾಯಿ, ಅಲ್ಲಿ ಸತ್ತು ಬಿದ್ದಿರುವ ಮೂಳೆಗಳ ಪೈಕಿ ಸಗುಬಾಯಿಯ ಮೂಳೆಯನ್ನು ಎತ್ತಿಕೊಂಡು ಬಾ. ಗರುಡ ಹಾರಿ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ವಾಪಸ್ಸು ಬರ್ತಾನೆ. ತಾಯಿ, ಅಲ್ಲಿ ಬಹಳಷ್ಟು ಮೂಳೆಗಳು ಬಿದ್ದಿದೆ ತಾಯಿ, ಯಾವ ಮೂಳೆಯಿಂದ ಸಗುಬಾಯಿಯ ಮೂಳೆ ಅಂತ ನಾನು ತಿಳಿಯಲಿ. ಅದಕ್ಕೆ ರುಕ್ಮಿಣೀ ದೇವಿ ಹೇಳ್ತಾಳೆ, ಗರುಡ ಆ ಮೂಳೆಗೆ ಸ್ವಲ್ಪ ಕಿವಿಯನ್ನ ಕೊಟ್ಟು ಕೇಳು ನೀನು. ಯಾವ ಮೂಳೆ ಅನವರತ ಪಾಂಡುರಂಗ ಪಾಂಡುರಂಗ ಎಂದು ಪಾಂಡುರಂಗನ ಧ್ಯಾನವನ್ನ ಮಾಡ್ತಾ ಇದೆಯೋ ಆ ಮೂಳೆ ಸಗುಬಾಯಿದಪ್ಪ, ಆ ಮೂಳೆನ ಹೋಗಿ ಎತ್ಕೊಂಡು ಬಾ. ಗರುಡ ಹೇಳ್ತಾನೆ, ಬದುಕಿದ್ದ ಜನರ ಮೂಳೆಯೇ ಪಾಂಡುರಂಗನ ಧ್ಯಾನವನ್ನ ಮಾಡದ ತಾಯಿ, ಸತ್ತವರ ಮೂಳೆ ಮಾಡುತ್ತದೆಯೇ? ರುಕ್ಮಿಣೀ ದೇವಿ ಹೇಳ್ತಾಳೆ, ಅದು ಸಗುಬಾಯಿಯ ಮೂಳೆ ಅಪ್ಪ, ಹೋಗು ನೀನು ತೆಗೆದುಕೊಂಡು ಬಾ. ಗರುಡ ಬೇಗನೆ ಹೋಗಿ ಅಲ್ಲಿ ಇರುವಂತಹ ಮೂಳೆಗೆ ಕಿವಿ ಕೊಟ್ಟು ಕೇಳ್ತಾನೆ. ಅಲ್ಲಿ ಒಂದು ಮೂಳೆ ಪಾಂಡುರಂಗ ಪಾಂಡುರಂಗ ಅಂತ ಹೇಳ್ತಾ ಇದೆ. ಗರುಡ ಬೇಗನೆ ಆ ಮೂಳೆಯನ್ನು ತೆಗೆದುಕೊಂಡು ರುಕ್ಮಿಣೀ ದೇವಿಯ ಕೈಯಲ್ಲಿ ಕೊಟ್ಟಿದ್ದಾನೆ. ರುಕ್ಮಿಣೀ ದೇವಿ ಆ ಮೂಳೆಗೆ ಜೀವ ತುಂಬಿದ್ದಾಳೆ. ಮಹಾನ್ ದೈವ ಭಕ್ತಿ ನೀನಾಗದೆ ಹೋಗಿದ್ದರೆ, ನಿನ್ನ ಮನೆಯಲ್ಲಿ ನನ್ನ ಯಜಮಾನರು ಕೆಲಸ ಮಾಡ್ತಾ ಇದ್ರೆ ತಾಯಿ, ಥಟ್ಟನೆ ಜೀವ ಬಂದಿತ್ತು ಸಗುಬಾಯಿಗೆ. ಕಣ್ಣ ಎದುರಲ್ಲಿ ನೋಡ್ತಾ ಇದ್ದಾಳೆ ಆ ಮಹಾತಾಯಿ ರುಕ್ಮಿಣೀ ದೇವಿ. ಕೈ ಮುಗಿದು ರುಕ್ಮಿಣೀ ದೇವಿಯ ಆಶೀರ್ವಾದವನ್ನು ಕೇಳಿದ್ದಾಳೆ. ಮತ್ತೆ ಹೇಳ್ತಾಳೆ, ತಾಯಿ ನಿನ್ನೆಲ್ಲ ನೋಡಿ ಆಯಿತು, ತಂದೆಯನ್ನ ನೋಡುವುದು ಯಾವಾಗ? ಅದಕ್ಕೆ ರುಕ್ಮಿಣಿ ನಗುತ್ತಾ ಹೇಳ್ತಾಳೆ, ತಂದೆಯನ್ನ ನೋಡಬೇಕಾಗಿ ನಿನ್ನ ಮನೆಯಲ್ಲಿ ಕೆಲಸದವನಾಗಿ ಕೆಲಸ ಮಾಡ್ತಾ ಇದ್ದಾನೆ ನಿನ್ನ ತಂದೆ. ಬೇಗ ನೀನು ಮನೆಗೆ ಹೋಗು, ನನ್ನ ಯಜಮಾನರನ್ನು ಇಲ್ಲಿ ಕಳಿಸಿಕೊಡಮ್ಮ ತಾಯಿ. ಇದನ್ನ ಕೇಳಿದ ಸಗುಬಾಯಿ ಜೋರಾಗಿ ಹೇಳ್ತಾಳೆ, ಪಾಂಡುರಂಗ, ನಾನು ಎಂತಹ ಪಾಪವನ್ನ ಮಾಡಿದೆ ತಂದೆ, ನೀನು ಇಲ್ಲಿ ಇದೆಯಾ ಎಂದು ಭಾವಿಸಿ ನಿನ್ನನ್ನು ಹುಡುಕಿಕೊಂಡು ಪಂಡರಾಪುರಕ್ಕೆ ಬಂದೆ. ಆದರೆ ನೀನು ಅಲ್ಲಿ ನನ್ನ ಮನೆಯಲ್ಲಿ ಮನೆ ಕೆಲಸದವನಾಗಿ ಕೆಲಸ ಮಾಡ್ತಾ
ಪ್ರತ್ಯಕ್ಷ ಅದನ್ನ ಕೇಳಿ ಹೇಳ್ತಾಳೆ, ನಿಮ್ಮ